ಡಿಕೆ ಬ್ರದರ್ಸ್ ಭದ್ರಕೋಟೆಗೆ ಇವತ್ತು ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ. ಡಿಕೆ ಬ್ರದರ್ಸ್ ಭದ್ರಕೋಟೆಯನ್ನ ಛಿದ್ರ ಮಾಡಿಯೇ ತೀರ್ತೀವಿ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ಚನ್ನಪಟ್ಟಣಕ್ಕೆ ಅಮಿತ್ ಶಾ ಅವರ ಆಗಮನ ಆಗಿದೆ. ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಅವರನ್ನ ಬರಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ಮೈತ್ರಿ ಅಭ್ಯರ್ಥಿ ಪರ ಡಾಕ್ಟರ್ ಮಂಜುನಾಥ್ ಪರ ಬೃಹತ್ ರೋಡ್ ಶೋ ನಡೆಸಲಿಕ್ಕೆ ಅಮಿತ್ ಶಾ ಅವರ ಆಗಮನ ಆಗಿದೆ. ಡಿಕೆ ಬ್ರದರ್ಸ್ ಭದ್ರಕೋಟೆಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಆಗಮನದಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚುನಾವಣೆ ಕಾವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ರಸ್ತೆ ಮೂಲಕ ಚನ್ನಪಟ್ಟಣ ಮಾರ್ಗವಾಗಿ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ರೋಡ್ ಶೋವನ್ನ ನಡೆಸಲಿಕ್ಕೆ ಏನು ಜಾಗವನ್ನ ನಿಗದಿಪಡಿಸಲಿದೆ, ಅಲ್ಲಿಂದ ಆರಂಭವಾಗುತ್ತೆ ರೋಡ್ ಶೋ. ನೋಡ್ತಾ ಇದ್ದೀರಿ, ರೋಡ್ ಶೋಗಾಗಿ ಒಂದು ಭಾಗದಲ್ಲಿ ಜನಸಾಗರ ಬಿಜೆಪಿ ಮತ್ತು ಜೆಡಿಎಸ್ನ ಕಾರ್ಯಕರ್ತರು, ಮಗದೊಂದು ಭಾಗದಲ್ಲಿ ಹೆಲಿಪ್ಯಾಡ್ಗೆ ಬಂದು ಇಳಿದಿರುವಂತಹ ಅಮಿತ್ ಶಾ ಅವರನ್ನ ಬರಮಾಡಿಕೊಂಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರುಗಳು. ಅವ್ರನ್ನ ಸ್ವಾಗತಿಸಿದ ನಂತರದಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈಗ ರೋಡ್ ಶೋ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುತ್ತೆ. ಅಲ್ಲಿ ಬಿಜೆಪಿಯ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರ ಪರವಾಗಿ ಅಬ್ಬರದ ಪ್ರಚಾರಕ್ಕೆ ಇವತ್ತು ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಸಭೆಗಳನ್ನ ನಡೆಸಿ ಯಾವ್ಯಾವ ಸಂದೇಶವನ್ನು ನಾಯಕರುಗಳಿಗೆ ತಿಳಿಸಬೇಕಿತ್ತು ಅದೆಲ್ಲವನ್ನು ಕೂಡ ರವಾನೆ ಮಾಡಿ ಆಗಿದೆ. ಇನ್ನೇನಿದ್ರು ರೋಡ್ ಶೋ ಆರಂಭ ಆಗುತ್ತೆ. ಈ ಮೂಲಕವಾಗಿ ಯಾವ ರೀತಿಯಾದಂತಹ ಚಾಟಿ ಬೀಸ್ತಾರೆ ನೋಡಬೇಕು ಅಮಿತ್ ಶಾ ಅವರು. ಹೆಲಿಪ್ಯಾಡ್ಗೆ, ಚನ್ನಪಟ್ಟಣದ ಹೆಲಿಪ್ಯಾಡ್ಗೆ ಆಗಮನ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ ನೀವು. ಇದಕ್ಕೂ ಮುಂಚಿನ ದೃಶ್ಯ ಇದು. ಈಗಾಗಲೇ ಅಲ್ಲಿಂದ ಅವರು ನಿರ್ಗಮಿಸಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಕೂಡ ಆರಂಭವಾಗುತ್ತೆ. ರಸ್ತೆ ಮೂಲಕ ಚನ್ನಪಟ್ಟಣದ ಮಂಗಳವಾರ ಪೇಟೆ ಕಡೆಗೆ ಹೊರಟಿದ್ದಾರೆ ಅಮಿತ್ ಶಾ ಅವರು. ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ರೋಡ್ ಶೋ ನಡೆಯುವಂತಹ ಸ್ಥಳದತ್ತ ಈಗಾಗಲೇ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಅಲ್ಲಿ ಜನ ಕೂಡ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕೂಡ ಅಲ್ಲಿ ಸಜ್ಜಾಗಿದ್ದಾರೆ. ಬಿರುಸಿನ ಪ್ರಚಾರಕ್ಕೆ ಅಲ್ಲೊಂದು ತೆರೆದ ವಾಹನವನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಎಲ್ಲ ರೀತಿಯಾದಂತಹ ಒಂದು ಭದ್ರತೆಯನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಮೈತ್ರಿ ಅಭ್ಯರ್ಥಿಯ ಪರವಾಗಿ ಇವತ್ತು ಯಾವ ರೀತಿಯಾದಂತಹ ವಾಗ್ಬಾಣವನ್ನ ಹೂಡ್ತಾರೆ, ಡಿಕೆ ಬ್ರದರ್ಸ್ ವಿರುದ್ಧ ಯಾವ ರೀತಿಯ ರಣಕಹಳೆಯನ್ನು ಮೊಳಗಿಸ್ತಾರೆ ಅಮಿತ್ ಶಾ, ಕಾದು ನೋಡಬೇಕು. ಯಾಕೆಂದರೆ ಚುನಾವಣೆ ನಿಮಗೆ ಗೊತ್ತಿದ್ದಾಗೆ 26ನೇ ತಾರೀಕಿದೆ. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಸಮಾವೇಶನೇ ಆಯಿತು, ಕಾರ್ಯಕರ್ತರ ಸಮಾವೇಶ. ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಹುರಿದುಂಬಿಸಿದ್ದಾರೆ. ಇವತ್ತು ಈ ಪ್ರಚಾರಕ್ಕೆ ಒಂದು ದೊಡ್ಡ ವೇಗ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚನ್ನಪಟ್ಟಣದಲ್ಲೂ ಕೂಡ ಇವತ್ತು ರೋಡ್ ಶೋನ ಇಟ್ಕೊಂಡಿದ್ದೇವೆ. ಇನ್ನೊಂದು 5-10 ನಿಮಿಷದಲ್ಲಿ ಅವರು ಬರಲಿದ್ದಾರೆ. ಸೊ ಹೀಗಾಗಿ ಈ ಚುನಾವಣೆ ಪ್ರಕ್ರಿಯೆಗೆ ಒಂದು ವೇಗ ಸಿಕ್ಕಿದೆ. ನಿಮ್ಮ ಪರವಾಗಿ ಅಧಿಕೃತವಾಗಿ ಇವತ್ತಿಂದ ಚಾಲನೆ ಸಿಗ್ತಿದೆ ಮತಪ್ರಚಾರಕ್ಕೆ. ಅಂದರೆ ಅವರಿಂದ ಈಗ ನಾವು ಸ್ಥಳೀಯ ನಾಯಕರು ಕಳೆದ 12-13 ದಿವಸದಿಂದ ನಿರಂತರವಾಗಿ ಮಾಡ್ತಾನೆ ಇದ್ದೇವೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಬರತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈಗ ಕಳೆದ 12 ದಿವಸದಿಂದ ನಾವು ಮಾಡ್ತಾನೆ ಇದ್ದೀವಿ, ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದೀವಿ. ಸೊ ಈಗ ನಾನು 4ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಸೊ ಅಲ್ಲಿಗೆ ನಾವು ಅಧಿಕೃತ ಅಭ್ಯರ್ಥಿ ಆಗ್ತೇನೆ. ಅಲ್ಲ, ಕುಮಾರಸ್ವಾಮಿ ಇರ್ತಾರೆ, ನಾನು ಇರ್ತೇನೆ, ನಂತರ ಯೋಗೇಶ್ವರ್ ಇರ್ತಾರೆ, ಸೊ ಅಶ್ವಥ್ ನಾರಾಯಣ ಅವರು ಇರ್ತಾರೆ. ಅಲ್ಲ, ನಾಮಪತ್ರ ಸಲ್ಲಿಕೆಗೆ ನಮ್ಮೆಲ್ಲ ಮುಖಂಡರುಗಳು ಇರ್ತಾರೆ. ಅಂದರೆ JDS ಮುಖಂಡರುಗಳು ಮತ್ತು BJP ಮುಖಂಡರುಗಳು ಎಲ್ಲ ಇರ್ತಾರೆ. ಸರ್, ಈಗ ಬೆಂಗಳೂರು ಗ್ರಾಮಾಂತರವನ್ನು ಈ ಬಾರಿ ಬಿಜೆಪಿಗೆ ತಗೊಳ್ಳೋದಕ್ಕೆ ಮೊದಲಿಂದನೂ ಕೂಡ ಸ್ಟ್ರಾಟರ್ಜಿ ಮಾಡ್ತಿದ್ರು ಬಿಜೆಪಿಯವರು. ಮೊದಲ ಭಾಗವಾಗಿ ನಿಮ್ಮನ್ನ ಕ್ಯಾಂಡಿಡೇಟ್ ಹಾಕಿದ್ದು, ಇವತ್ತು ಪ್ರಚಾರನೇ ನಿಮ್ಮಿಂದ ಶುರು ಮಾಡ್ತಿದ್ದಾರೆ. ಸೊ ಎಷ್ಟು ಬಲ ನಿಮಗೆ, ಯಾವ ರೀತಿಯಾಗಿ ಇದು ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಈಗಾಗಲೇ ಏನಾಗಿದೆ, ಕಳೆದ 12 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಎಲ್ಲ 8 ವಿಧಾನಸಭಾ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಡೆ ಕೂಡ ಒಳ್ಳೆಯ ವಾತಾವರಣ ಇದೆ. ಜನ ಸ್ಪಂದನೆ ಮಾಡ್ತಾ ಇದ್ದಾರೆ, ಜನರಲ್ಲಿ ಹುರುಪಿದೆ, ಜನರಲ್ಲಿ ಒಂದು ಈ ಸರಿ ಬದಲಾವಣೆ ಬಯಸಿದ್ದಾರೆ ಜನ.